ಟೆನ್ಷನ್ ಯಾಕೆ ತಗೋಬೇಕು? ಟೆನ್ಷನ್ ಯಾಕೆ ತಗೋಬೇಕು? ಯಾಕೆ ಟೆನ್ಷನ್? 4 ದಿನ ಲೈಫ್ ಟೆನ್ಷನ್ ಯಾಕೆ? ಆರಾಮಾಗಿ ಎಲ್ಲಾ ಜೀವನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಊಟ ತಿಂದ್ರೆ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಏನು ಹೋಗಿ ಎಲ್ಲಿದೀವಿ ನಾವು? ನಾವು ಇದು ಹೆಂಗೆ ಅಂದ್ರೆ ಸದ್ವಿದ್ಯಾ ಮರಿಮಲಾಪದ ಓಡಾಡೋದು ಒಂದೇ ರೋಡ್ ಅಂತ ಅಂದ್ರೆ ಇದು ಹಿಂದೆ ರೋಡ್ ಅಂತ ಅನ್ಕೋ. ಹಿಂದೆ ಬರ್ತದಲ್ಲ ರೋಡ್, ಈ ರೋಡ್ ಅಂತ ಅನ್ಕೋ. ಹಂಗೆ ತಿರುಗಿಸಿ ಲವರ್ಸ್ಗಳು ಬರ್ತಾವ್ರು ಕಣೋ. ಏನು ನನ್ಗೊಂದು ನಿಂಗೊಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಕಣೋ. ಯಾಕೋ ಅವೆಲ್ಲ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದೈತೆ. ಎಲ್ಲ ಲವರ್ಸ್ ಕರ್ಕೊಂಡು ಓಡಾಡಿದ್ರೆ ನಾನ್ ನೋಡಿದ್ರೆ ನಿಮ್ ಕರ್ಕೊಂಡು ಓಡಾಡ್ತಾನ. ನಂಗ್ ಕರ್ಕೊಂಡು ಏನೋ ಇನ್ನೊಂದ್ಸಲಿ ಏನೋ ಹೇಳ್ದಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ಅವ್ರ ಲವರ್ಸ್ ಕರ್ಕೊಂಡು ಎಲ್ಲ ಆ ಕಡೆ ಈ ಕಡೆಗೆ ಸುತ್ತಾವ್ರೆ. ನಾನ್ ನೋಡಿದ್ರೆ ನಿಮ್ ಕರ್ಕೊಂಡು ಓಡಾಡ್ತಾನ. ಹೌದಾ? ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು ಓಡಾಡ್ತಾನ. ಹೌದಾ? ಶಿಷ್ಯ ಬಂದ ತಕ್ಷಣ ನಮ್ನೆ ಮರ್ತ್ಬಿಟ್ಟಲ್ಲಪ್ಪ. ಹೆಂಗ್ ಮಾತಾಡ್ಕೊಳ್ತವ್ರೆ. ಕಿಡ್ಸ್ಕೊಬೇಡ ಬಾರೋ, ಇನ್ನೊಂದು ರೌಂಡು ಹಿಂಗ ಹೋಗ್ ಬಾ. ನಿಂಗೂ ಯಾರ ಬಿದ್ದಿರ್ತಾರೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಅವಾಗ ನಾನ್ ಹಿಂಗ ನೋಡಪ್ಪ, ನಿಮ್ಮಷ್ಟು ಸುಂದರವಾಗಿಲ್ಲ ಅಣ್ಣ. ಯಾರಪ್ಪ ಈಗ ಅನ್ಕಣೆ ಮನೆ ನೋಡ್ಬಿಟ್ಟಿದೆ ಅಂತ ಅನ್ಕೊಂಡು. ಏನ್ರಿ ನಮ್ಗೆ ಯಾರು ಬೀಳ್ತಾರೆ ಹೇಳಿ? ನಮ್ಗೆ ಯಾರು ಬೀಳ್ತಾರೆ? ಸುಮ್ನಿರಪ್ಪ, ನೀನ್ ಬೀಳ್ತಾರೆ. ನೀನ್ ಕಲಾವಿದ ಕಣೋ ನೀನು. ಒಬ್ಬನೇ ಕಣಲ್ಲ ಅಲ್ಲ ಕಣೋ. ಅಂತ ಹೊಡಿತಿದ್ದೀರ ನೀನು. ನೋಡಿದ್ದೀನಿ ಕಣಪ್ಪ. ಅದು ನಿಮ್ಮಷ್ಟು ಧೈರ್ಯವಾಗಿ ಹೊಟ್ಟೆ ಉರಿಸ್ತೀನ. ನಿಮ್ಮಷ್ಟು ಧೈರ್ಯವಾಗಿ ಹೊರಗಡೆ ಬರಕ್ಕಾಗಲ್ವ? ಧೈರ್ಯವಾಗಿ ಹೊರಗಡೆ ಬರಕ್ಕಾಗಲ್ಲ ಅಂತ. ಯಾಕೆ ಗೊತ್ತಾ? ಯಾಕಪ್ಪ? ಹೊಯ್ಡಿದೀನಿ ನಾನು. ಹೊಯ್ಡಿದ್ಯಾ? ಎಲ್ಲಿ ಕಪ್ಕೊಬಿಡ್ತೇನೆ ನಾ ಭಯ ಅಷ್ಟೇ. ಅಂದ್ರೆ ಹೇಳ್ತಿರೋದು ಮೀನಿಂಗ್ ಏನಂತ ಅಂದ್ರೆ, ಅಲ್ಲಿ ಹೋಯ್ತಿರೋ ಹುಡುಗಿರೆಲ್ಲ ಬಂದ್ಬಿಟ್ಟು ಹೋಗಿ ಅಂದ್ಬಿಟ್ಟು ಮಾತಾಡ್ಸ್ಬಿಡ್ತಾರೆ. ಆಯ್ತು ಬಿಡಪ್ಪ, ನೀನ್ ಈ ಸುಂದರ ಹೆಣ್ಣ ಕೊಡಕ್ಕೆ ಕಿವ್ ನಿಂತವ್ರೆ ಅಂತ್ಯಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಫಾರ್ ಗರ್ಲ್ಸ್ ಏನದು, ಹಾಕದಿರೋ ಕೈಯನ್ನು ಬಲವಂತವಾಗಿ ಹೆಣ್ಣಿನ ಸೆರಗಿಗೆ ಮರೆಯದಿರೋ ಒಂದು ಹೆಣ್ಣೆ ಕಾರಣ ನಿನ್ನ ದೇಹದಲ್ಲಿರುವ ಉಸಿರಿಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಏನ್ ಲೈನಪ್ಪ, ಆಟೋದವ್ರು ಅಂತ ಹಂಚ್ಕೊಳ್ಳೋದೆ ಇದಕ್ಕೆ ಅಂತ. ಇಲ್ಲಿ ಬಂದ್ರ ಇಲ್ಲಿ ಸ್ಟೂಡೆಂಟ್ಸ್ ಯಾವ ಸ್ಕೂಲ್ ಮಗ ನೀನು? ಬಾ ಈ ಕಡೆ. ಏನಿಲ್ಲ, ನಿನ್ ಲೈಫ್ ಸ್ಟೈಲ್ ಬಗ್ಗೆ ಹೇಳಪ್ಪ. ನಿಮ್ದು ಹೆಂಗೆ ಟೆನ್ಷನ್ ಏನು ಎಂತ ಏನೋ ಗೊತ್ತಾಯ್ತು. ನಾನು ಲೈಫ್ ನಲ್ಲಿ ಯಾವ ಮಾತುಗೆ ಟೆನ್ಷನ್ ತಗೊಂಡಿಲ್ಲ. ಟೆನ್ಷನ್ ಯಾಕೆ ತಗೋಬೇಕು? ಟೆನ್ಷನ್ ಯಾಕೆ ತಗೋಬೇಕು? ಯಾಕೆ ಟೆನ್ಷನ್? 4 ದಿನ ಲೈಫ್ ಟೆನ್ಷನ್ ಯಾಕೆ? ಆರಾಮಾಗಿ ಎಲ್ಲಾ ಜೀವನ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಊಟ ತಿಂದ್ರೆ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ, ಸಾಕು. ಅಲ್ಲ ಮಗ, ಟಾರ್ಚರ್ ಕೊಡ್ತಾರಲ್ಲ ಕಾಲೇಜಲ್ಲಿ, ಅದೇ ಮನೆಯಲ್ಲ ಟಾರ್ಚರ್ ಇಲ್ವಾ? ಏನು ಟಾರ್ಚರ್ ಇಲ್ಲ ನಮ್ಮ ಮನೆಯಲ್ಲಿ. ಹೌದಾ? ಟಾರ್ಚರ್ ಮಾತೇ ಇಲ್ಲ. ನಿಜ ಮಗ, ಗೌರ್ಮೆಂಟ್ ಕೊಡ್ತಾ ಇದೆ. ಸರಿ, ಹಂಗಾರೆ ಮತ್ತೆ ಇದು ಸ್ಟಡೀಸ್ ಮೇಲೆ ಅಷ್ಟೇನ? ಹಂಗಾರೆ ಸ್ಟಡೀಸ್ ನಡೀತಾ ಇದೆ, ಏನೂ ಇಲ್ಲ. ಸ್ಟಡೀಸ್ ನಡೀತೈತೆ. ಕಾಲೇಜ್ ಲೈಫ್ ಎಲ್ಲ ಎಂಜಾಯ್ಮೆಂಟ್ ತಗೋಬೇಕು. ಎಲ್ಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಎಲ್ಲ ಓದ್ಕೊಂಡು. ನೀವು PUC-ನಾ? ಸೆಕೆಂಡ್ ಇಯರ್. ನೀವು ನಮ್ಗೆ ಸ್ಕೂಲ್ ಇಂದ ಹೇಳ್ಬಿಟ್ರು. ಅದು ಯೂನಿಫಾರ್ಮ್ ನೋಡ ಹೆಂಗ ಇವ್ನಿಗೆ ತೋರಿಸಿ ಅಣ್ಣ ಇವ್ನಿಗೆ ತೋರಿಸಿ. ಇರ್ಲಿ, ಇವ್ರು ಬರ್ಬೇಕು. ನಾನು ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ. ಆಕ್ಚುಲಿ ಡಿಗ್ರಿ ಕಂಪ್ಲೀಟ್ ಆಗೈತೆ, ನಾನು ಇಂಜಿನಿಯರಿಂಗ್ ಮುಗ್ದೈತೆ, ನಾ ಜಾಬ್ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಹೇಳೋದಂದ್ರೆ, ಈಗ ಹೆಂಗಿದೀರಾ ನೋಡಿ ಹಂಗೆ ಇದ್ಬಿಟ್ಟಿದ್ ಜಾಲಿ ಮಾಡ್ಕೊಂಡು.
ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾವ ಮಾತುಗೆ ನಾವು ತೊಳ್ಳೆ ಕೆಡಿಸ್ಕೊಳ್ಳೋ. ಯಾವ್ದಕ್ಕೂ ಬೇಡ, ಟೆನ್ಷನ್ ತೆಗಿಯಲ್ಲ ನಾವು. ಟೆನ್ಷನ್ ತಗೋಬೇಡ. ಬ್ಯಾಟ್ರಿ ಬಂದ್ಬಿಟ್ಟಿದೆ. 10 ಮಾರ್ಕ್ಸ್ ಓದಿಲ್ಲ, 20 ದಿವಸ ಬಿಟ್ರೆ ಬೋರ್ಡ್ ಎಕ್ಸಾಮ್. ಏನು ಟೆನ್ಷನ್ ಇಲ್ಲ ನೋಡಿ ಎಲ್ಲರಿಗೆ. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದ ನಿನ್ಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಸೆಕೆಂಡ್ PU ಫ್ರೀ ಫೈರ್ ಆಡ್ತಾರೆ, ನಾನು ಕ್ರಿಕೆಟ್ ಆಡ್ತೀನಿ. ನಾನು ಕ್ರಿಕೆಟ್. ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ ಫಸ್ಟ್. ಕ್ರಿಕೆಟ್ ದಿನ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಆಡ್ಲೇಬೇಕು. ಮಗ ಈ ವಿಡಿಯೋನ ಹಾಕ್ತೀನಿ, ನೀ ದೊಡ್ಡ ಕ್ರಿಕೆಟರ್ ಆದ್ಮೇಲೆ ಕ್ರಿಕೆಟರ್ ಕೂತ್ಗಳಲ್ಲಿ ಆಗಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರ್ಲಿಲ್ಲ. ಈಗ ಟೆನ್ನಿಸ್ ಆಡ್ತೀವಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ವಾ? ಇವ್ರು ಎಲ್ಲಾ ಫೋನ್ ನಲ್ಲಿ ನೋಡ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಸ್ಪೋರ್ಟ್ಸ್ ಆಡಲ್ಲ, ಬರೀ ಫೋನ್ ನಲ್ಲಿ ಫ್ರೀ ಫೈರ್, ಕಾರ ಹೇ ಹ್ಯಾಂಜಿಂಗೆ. ನಾವು ಹಂಗೆಲ್ಲ ಮನೆಗೆ ಹೋಗ್ತೀವಿ, ಎಲ್ಲಾರಿಗೆ ಕರ್ಕೊಂಡಿ ನಮ್ಮ ಅಣ್ಣನ್ ನೋಡು, 11 ಜನ 20 ಜನ ಆಗ್ತೀವಿ, ಕ್ರಿಕೆಟ್ ಆಡ್ತೀವಿ ದಿನ. ಕ್ರಿಕೆಟ್ ನೋಡೋ ಬದ್ಲು ಅದ್ ಮಾಡ್ಬೋದಲ್ಲ ಆರಾಮಾಗಿ. ಏನು ಸರ್? ಫೋನ್ ನೋಡೋ ಬದ್ಲು ಆರಾಮಾಗಿ. ಅದು ಇವ್ರು ಮಾಡಲ್ಲ, ನಾವು ದಿನ ಕರಿತೀನಿ ಫೋನ್ ಮಾಡಿ. ಮಜಾ ಇರೋದು ಫೋನ್ ಅಲ್ಲಿ ಆಡೋದ್ಕಿಂತ ಕ್ರಿಕೆಟ್ ನಲ್ಲಿ ರಿಸೇಮಾರ್ ಹೊಡೆ. ಆಯ್ತು, ಥ್ಯಾಂಕ್ ಯು ಮಗ. ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ.